ನಮಸ್ಕಾರ ಸ್ನೇಹಿತರೆ. ಕತ್ತಲಾದ ಮೇಲೆ ಒಮ್ಮೆ ಆಕಾಶದತ್ತ ಕಣ್ಣು ಹಾಯಿಸಿದರೆ ಸಾವಿರಾರು ಚುಕ್ಕಿಗಳ ನಡುವೆ ಒಂದು ನಕ್ಷತ್ರ ಮಾತ್ರ ನಿಮ್ಮನ್ನ ಗಮನ ಸೆಳೆಯುತ್ತೆ. ಅದು ಎಷ್ಟರ ಮಟ್ಟಿಗೆ ಪ್ರಕಾಶವನವಾಗಿರುತ್ತೆ ಅಂದ್ರೆ ಪರಿಗಣ್ಣಿಗೆ ಯಾವುದೋ ವಿಮಾನ ಅಥವಾ UFOನಂತೆ ಭಾಸವಾಗುತ್ತೆ. ಅದೇ ಸಿರಿಯಸ್ ನಕ್ಷತ್ರ. ನಮ್ಮ ಪೂರ್ವಜರು ಇದನ್ನ ಮೃಗವ್ಯಾಧ ಅಥವಾ ನಾಯಿ ನಕ್ಷತ್ರ ಅಂದ್ರೆ ದ ಡಾಗ್ ಸ್ಟಾರ್ ಅಂತ ಕರೆದ್ರು. ಆದ್ರೆ ಈ ಒಂದೇ ಒಂದು ಪುಟ್ಟ ಬೆಳಕಿನ ಚುಕ್ಕಿಯ ಹಿಂದೆ ಒಂದು ಅದ್ಭುತ ಲೋಕವೇ ಅಡಗಿದೆ. ಇಲ್ಲಿ ಸತ್ತು ಹೋದ ನಕ್ಷತ್ರದ ಅವಶೇಷವಿದೆ, ಬಣ್ಣ ಬದಲಿಸುವ ಜಾದೂ ಇದೆ ಮತ್ತು ವಿಜ್ಞಾನಕ್ಕೆ ಸವಾಲೆಸೆಯುವ ಪ್ರಾಚೀನ ಬುಡಕಟ್ಟು ಜನರ ರಹಸ್ಯವಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಆಕಾಶ ವಜ್ರದ ಕಂಪ್ಲೀಟ್ ಕಥೆನ ನೋಡೋಣ. ಇಲ್ಲಿಂದ ಮುಂದೆ ಹೋಗೋಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿರಿಯಸ್ ಇಷ್ಟೊಂದು ಝಗಮಗಿಸಲು ಮುಖ್ಯ ಕಾರಣ ಅದು ನಮಗೆ ತುಂಬಾ ಹತ್ರ ಇರೋದು. ಇದು ಭೂಮಿಯಿಂದ ಸುಮಾರು 8.6 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ಬ್ರಹ್ಮಾಂಡದ ಅಳತೆಯಲ್ಲಿ ಇದು ಒಂಥರ ನಮ್ಮ ಪಕ್ಕದ ಮನೆ ಇದ್ದಂತೆ. ಇದು ನಮ್ಮ ಸೂರ್ಯನಿಗಿಂತ ಸುಮಾರು 25 ಪಟ್ಟು ಹೆಚ್ಚು ಬೆಳಕನ್ನ ಹೊರಸೂಸುತ್ತೆ. ಆಕಾಶದಲ್ಲಿ ಯಾರೋ ಡಿಸ್ಕೋ ಲೈಟ್ ಹಾಕಿದಂತೆ ಕಾಣುತ್ತೆ. ಯಾಕೆ ಹೀಗಾಗತ್ತೆ? ಇದಕ್ಕೆ ಕಾರಣ ನಮ್ಮ ಭೂಮಿಯ ವಾತಾವರಣ. ಸಿರಿಯಸ್ ನಕ್ಷತ್ರದಿಂದ ಬರುವ ತೀವ್ರವಾದ ಬೆಳಕು ನಮ್ಮ ವಾತಾವರಣದ ಗಾಳಿಯ ಪದರಗಳನ್ನು ದಾಟಿ ಬರುವಾಗ ರಿಫ್ರಾಕ್ಷನ್ ಆಗುತ್ತೆ. ಗಾಳಿಯಲ್ಲಿನ ತೇವಾಂಶ ಮತ್ತು ಉಷ್ಣತೆಯ ವ್ಯತ್ಯಾಸದಿಂದಾಗಿ ಈ ಬೆಳಕು ಕಾಮನಬಿಲ್ಲಿನ ಬಣ್ಣಗಳಾಗಿ ಚದುರಿ ನಮಗೆ ಬಣ್ಣ ಬಣ್ಣವಾಗಿ ಕಾಣುತ್ತೆ. ಇದನ್ನೇ ವಿಜ್ಞಾನಿಗಳು ಸಿಂಟಿಲೇಷನ್ ಅಂತ ಕರೆದ್ರು. ಈಗ ನಿಮಗೆ ಗೊತ್ತಿಲ್ಲದಲೇ ಇರುವಂತ ಒಂದು ವಿಷಯ ಹೇಳ್ತೀನಿ ಕೇಳಿ. ನಮಗೆ ಕಾಣುವ ಸಿರಿಯಸ್ ವಾಸ್ತವವಾಗಿ ಒಂದೇ ಒಂದು ನಕ್ಷತ್ರವಲ್ಲ, ಅಲ್ಲಿ 2 ನಕ್ಷತ್ರಗಳಿವೆ. ನಮಗೆ ಕಾಣುವುದು ದೊಡ್ಡ ನಕ್ಷತ್ರ ಸಿರಿಯಸ್ A, ಆದರೆ ಅದರ ಪಕ್ಕದಲ್ಲೇ ಸಿರಿಯಸ್ B ಎಂಬ ಒಂದು ಸಣ್ಣ ನಕ್ಷತ್ರ ಒಡಗಿದೆ. ವಿಜ್ಞಾನಿಗಳು ಇದನ್ನ ಪ್ರೀತಿಯಿಂದ ದ ಪಪ್ ಅಥವಾ ನಾಯಿ ಮರಿ ಅಂತ ಕರೆದ್ರು. ಈ ಸಿರಿಯಸ್ B ಅನ್ನೋದು ಒಂದು ಶ್ವೇತ ಕುಬ್ಜ, ಅಂದ್ರೆ ಇದು ಕೋಟಿ ವರ್ಷಗಳ ಹಿಂದೆ ಸತ್ತು ಹೋದ ಒಂದು ದೊಡ್ಡ ನಕ್ಷತ್ರದ ಅವಶೇಷ. ಇದು ನೋಡೋಕೆ ನಮ್ಮ ಭೂಮಿಯಷ್ಟೇ ಚಿಕ್ಕದಾಗಿದ್ದರೂ ಇದರ ತೂಕ ಮಾತ್ರ ಸೂರ್ಯನಿಗೆ ಸಮ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಈ ಸಿರಿಯಸ್ B ನಕ್ಷತ್ರದ ಕೇವಲ 1 ಚಮಚದಷ್ಟು ಮಣ್ಣನ್ನ ನೀವು ತೂಗಿದರೆ ಅದು ಬರೋಬ್ಬರಿ 5 ಟನ್ ತೂಗುತ್ತೆ. ಅಂದ್ರೆ ಒಂದು ಸಣ್ಣ ಚಮಚದಲ್ಲಿ ಒಂದು ಆನೆಯನ್ನ ಇಟ್ಟಷ್ಟು ಭಾರ. ಇವೆರಡೂ ನಕ್ಷತ್ರಗಳು ಪರಸ್ಪರ ಜೋಡಿಯಾಗಿ 50 ವರ್ಷಕ್ಕೊಮ್ಮೆ ಪ್ರದಕ್ಷಿಣೆ ಆಗ್ತಾ ಬ್ರಹ್ಮಾಂಡದಲ್ಲಿ ಮಿನುಗ್ತಾ ಇವೆ. ಸಿರಿಯಸ್ಗೂ ಮನುಷ್ಯನಿಗೂ ಸಾವಿರಾರು ವರ್ಷಗಳ ನಂಟು. ಈಜಿಪ್ಟ್ನ ಜನರಿಗೆ ಈ ನಕ್ಷತ್ರ ಕಂಡ್ರೆ ಸಂಭ್ರಮವೋ ಸಂಭ್ರಮ. ಈ ನಕ್ಷತ್ರ ಮುಂಜಾನೆ ಕಾಣಿಸಿಕೊಂಡ ತಕ್ಷಣ ನೈಲ್ ನದಿಯಲ್ಲಿ ಪ್ರವಾಹ ಬರ್ತಿತ್ತು. ಇದನ್ನೇ ಅವರು ಹೊಸ ವರ್ಷದ ಆರಂಭ ಅಂತ ಆಚರಿಸ್ತಾ ಇದ್ರು. ಆದ್ರೆ ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಇರೋದು ಆಫ್ರಿಕಾದ ಡಾಗಾನ್ ಬುಡಕಟ್ಟು ಜನರಲ್ಲಿ. 100 ವರ್ಷಗಳ ಹಿಂದೆಯೇ, ಅಂದ್ರೆ ದೂರದರ್ಶಕಗಳೇ ಇಲ್ಲದ ಕಾಲದಲ್ಲಿ ಈ ಜನರು ಸಿರಿಯಸ್ ಪಕ್ಕದಲ್ಲಿ ಒಂದು ಸಣ್ಣ ನಕ್ಷತ್ರ ಇದೆ ಅಂತ, ತುಂಬಾ ಭಾರವಾಗಿದೆ ಮತ್ತು 50 ವರ್ಷಕ್ಕೊಮ್ಮೆ ಸುತ್ತುತ್ತದೆ ಅಂತ ಹೇಳಿದ್ರು. ಆಧುನಿಕ ವಿಜ್ಞಾನ ಇತ್ತೀಚೆಗೆ ಕಂಡುಹಿಡಿದ ಸಿರಿಯಸ್ B ಬಗ್ಗೆ ಈ ಜನರಿಗೆ ಅಂದೇ ಹೇಗೆ ಗೊತ್ತಿತ್ತು ಅನ್ನೋದು ಇಂದಿಗೂ ಜಗತ್ತಿಗೆ ಅತಿ ದೊಡ್ಡ ನಿಗೂಢಗಳಲ್ಲಿ ಒಂದು. ಸ್ನೇಹಿತರೆ, ಸಿರಿಯಸ್ ಬರೀ ಬೆಳಕಿನ ಚುಕ್ಕಿಯಲ್ಲ, ಅದು ವಿಜ್ಞಾನ, ಇತಿಹಾಸ ಮತ್ತು ವಿಸ್ಮಯಗಳ ಸಂಗಮ. ಮುಂದಿನ 60,000 ವರ್ಷಗಳ ಕಾಲ ಇದು ನಮಗೆ ಇನ್ನೂ ಹತ್ತಿರ ಬರ್ತಾ ಇರುತ್ತೆ. ಅಂದ್ರೆ ಇದರ ಹೊಳಪು ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ಇವತ್ತೇ ರಾತ್ರಿ ಆಕಾಶ ನೋಡಿ, ಒರಾಯನ್ ಬೆಲ್ಟ್ ನಕ್ಷತ್ರ ರಾಶಿಯ ಪಕ್ಕದಲ್ಲಿ ಮಿಂಚುವ ಆ ವಿರಾಜಮಾನವಾದ ನಕ್ಷತ್ರವೇ ಸಿರಿಯಸ್. ಇನ್ನು ನಿಖರವಾಗಿ ಡೈರೆಕ್ಟ್ ಮಾಡಬೇಕು ಅಂದ್ರೆ ಚಳಿಗಾಲದ ಸಮಯದಲ್ಲಿ, ಅಂದರೆ ಡಿಸೆಂಬರ್ನಿಂದ ಮಾರ್ಚ್ನವರೆಗೆ ನೀವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ಸಿರಿಯಸ್ ನಕ್ಷತ್ರವು ಆಕಾಶದ ಆಗ್ನೇಯ ಅಂದ್ರೆ ಸೌತ್ ಈಸ್ಟ್ ಅಥವಾ ದಕ್ಷಿಣ ಭಾಗದಲ್ಲಿ ರಾಜನಂತೆ ವಿರಾಜಮಾನವಾಗಿರುತ್ತೆ. ಬಾನಂಗಳದಲ್ಲಿ ಮಿನುಗುವ ಪರಮ ಪ್ರಕಾಶ ನೀನು, ನಕ್ಷತ್ರ ಲೋಕದ ದಿವ್ಯ ತೇಜಸ್ಸು ನೀನು. ಚಂದ್ರನಿರಲಿ ಬಿಡಲಿ ನಿನ್ನ ಕಾಂತಿಗಿರುವುದೇ ಸಾಟಿ, ಈ ಕಣ್ಣುಗಳಿಗೆ ನೀನು ಕಡೆಗಣಿಸಲಾಗದ ಕಾಂತಿ. ಬಣ್ಣ ಬಣ್ಣದಲ್ಲಿ ಮಿನುಗುವ ನಿನ್ನ ಆ ಮಾಂತ್ರಿಕ ಸೊಬಗು, ಮನದ ಕತ್ತಲನ್ನು ಅಳಿಸುವ ಜ್ಯೋತಿಯ ಮೆರುಗು. ಸ್ನೇಹಿತರೆ, ಇದಾಗಿತ್ತು ಆ ಮಿನುಗು ತಾರೆಯ ಬಗೆಗಿನ ಸಣ್ಣ ಕಥೆ, ಆದರೆ ಮುಖ್ಯವಾದ ಕಥೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.